ಯಾರಿಗೆ ಹೇಳ್ತಿದೆ? ನಮ್ಮ ಹಸ್ಬೆಂಡ್ ಹೇಳ್ತಾ ಇದ್ದೀನಿ. ಏನ್ ನಿರೀಕ್ಷೆ ಮಾಡ್ತಿದ್ರಿ ಮೇಡಮ್ ಇವರು? ಒಳ್ಳೆ ಕೆಲಸ ಮಾಡಲಿ, ಒಳ್ಳೆ ಅಭಿವೃದ್ಧಿ ಆಗಲಿ, ಕರ್ನಾಟಕ ಜನಕ್ಕೆ ಒಳ್ಳೇದು ಕೊಡ್ಲಿ ನಮ್ಮ ಯಜಮಾನರು ಅಂತ ಕೇಳ್ತಾರೆ. ಜೋರಾಗಿ ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಯಾರಿಗೆ ಹೇಳ್ತಿದೆ? ನಮ್ಮ ಹಸ್ಬೆಂಡ್ ಹೇಳ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಏನ್ ನಿರೀಕ್ಷೆ ಮಾಡ್ತಿದ್ರಿ ಮೇಡಮ್ ಇವರು? ಒಳ್ಳೆ ಕೆಲಸ ಮಾಡಲಿ, ಒಳ್ಳೆ ಅಭಿವೃದ್ಧಿ ಆಗಲಿ, ಕರ್ನಾಟಕ ಜನಕ್ಕೆ ಒಳ್ಳೇದು ಕೊಡ್ಲಿ ನಮ್ಮ ಯಜಮಾನರು ಅಂತ ಕೇಳ್ತಾರೆ. ಜೋರಾಗಿ ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಯಾರಿಗೆ ಹೇಳ್ತಿದೆ? ನಮ್ಮ ಹಸ್ಬೆಂಡ್ ಹೇಳ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಏನ್ ನಿರೀಕ್ಷೆ ಮಾಡ್ತಿದ್ರಿ ಮೇಡಮ್ ಇವರು? ಒಳ್ಳೆ ಕೆಲಸ ಮಾಡಲಿ, ಒಳ್ಳೆ ಅಭಿವೃದ್ಧಿ ಆಗಲಿ, ಕರ್ನಾಟಕ ಜನಕ್ಕೆ ಒಳ್ಳೇದು ಕೊಡ್ಲಿ ನಮ್ಮ ಯಜಮಾನರು ಅಂತ ಕೇಳ್ತಾರೆ. ಜೋರಾಗಿ ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಯಾರಿಗೆ ಹೇಳ್ತಿದೆ? ನಮ್ಮ ಹಸ್ಬೆಂಡ್ ಹೇಳ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಏನ್ ನಿರೀಕ್ಷೆ ಮಾಡ್ತಿದ್ರಿ ಮೇಡಮ್ ಇವರು? ಒಳ್ಳೆ ಕೆಲಸ ಮಾಡಲಿ, ಒಳ್ಳೆ ಅಭಿವೃದ್ಧಿ ಆಗಲಿ, ಕರ್ನಾಟಕ ಜನಕ್ಕೆ ಏನ್ ಹೇಳ್ತೀರಿ ತಮ್ಮ ತಂದೆ? ಹೇಳ್ತಾ ಇದ್ದೀನಲ್ಲ, ಆಲ್ ದಿ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ನಿಮ್ಮ ತಂದೆಯವರು ತುಂಬಾ ದಿನದ ಕನಸು ಇವತ್ತು ಈಡೇರ್ತಾ ಇದೆ. ಹೇಗೆ ಅನಿಸ್ತಾ ಇದೆ? ಕುಟುಂಬಸ್ಥರಲ್ಲಿ ಎಷ್ಟು ಸಂತೋಷ ಇದೆ? ಕನಸಿಗಿಂತ ಜವಾಬ್ದಾರಿ ಹೆಚ್ಚಾಗ್ತದೆ. ಆ ಜವಾಬ್ದಾರಿ ನಿಭಾಯಿಸೋ ಶಕ್ತಿ ಕೊಡಲಿ ಅಂತ ದೇವರ ನಾವೆಲ್ಲ ಕುಟುಂಬದವರು ಪ್ರಾರ್ಥನೆ ಮಾಡ್ತೀವಿ. ಮುಂದಿನ ಆಡಳಿತವನ್ನು ಹೇಗೆ ನಿರೀಕ್ಷೆ ಮಾಡಬಹುದು ಅಂತ ನೋಡೋಣ. ನಾನು ಒಂದು ಪ್ರೇಕ್ಷಕಿಯಾಗಿ ನೋಡ್ತಾ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಅವ್ರ ಎಕ್ಸ್ಪೀರಿಯನ್ಸ್ ಇಂದ ಆಡಳಿತ ಚೆನ್ನಾಗಿ ಕೊಡಲಿ ದೇಶಕ್ಕೆ. ಮೇಡಮ್ ಏನು ಹೇಳ್ತೀರಿ ತಮ್ಮ ತಂದೆ? ಹೇಳ್ತಾ ಇದ್ದೀನಲ್ಲ, ಆಲ್ ದಿ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ನಿಮ್ಮ ತಂದೆಯವರು ತುಂಬಾ ದಿನದ ಕನಸು ಇವತ್ತು ಈಡೇರ್ತಾ ಇದೆ. ಹೇಗೆ ಅನಿಸ್ತಾ ಇದೆ? ಕುಟುಂಬಸ್ಥರಲ್ಲಿ ಎಷ್ಟು ಸಂತೋಷ ಇದೆ? ಕನಸಿಗಿಂತ ಜವಾಬ್ದಾರಿ ಹೆಚ್ಚಾಗ್ತದೆ. ಆ ಜವಾಬ್ದಾರಿ ನಿಭಾಯಿಸೋ ಶಕ್ತಿ ಕೊಡಲಿ ಅಂತ ದೇವರ ನಾವೆಲ್ಲ ಕುಟುಂಬದವರು ಪ್ರಾರ್ಥನೆ ಮಾಡ್ತೀವಿ. ಮುಂದಿನ ಆಡಳಿತವನ್ನು ಹೇಗೆ ನಿರೀಕ್ಷೆ ಮಾಡಬಹುದು ಅಂತ ನೋಡೋಣ. ನಾನು ಒಂದು ಪ್ರೇಕ್ಷಕಿಯಾಗಿ ನೋಡ್ತಾ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಅವ್ರ ಎಕ್ಸ್ಪೀರಿಯನ್ಸ್ ಇಂದ ಆಡಳಿತ ಸಿಎಂ ಆಗಿದ್ದಕ್ಕೆ ತುಂಬಾ ಖುಷಿ ಆಗ್ತದೆ. ಅಂದ್ರೆ ಏನಾದ್ರು ದೊಡ್ಡ ಮಟ್ಟದಲ್ಲಿ ಚೇಂಜಸ್ ಮಾಡಬಹುದು ಅನ್ನೋ ಒಂದು ಆಶಾಭಾವನೆ ಇದೆಯಾ ನಿಮಗೆ? ಅವರು ಸಿಎಂ ಆಗಿರೋ ಕಾರಣದಿಂದ ನೀವೇನಾದ್ರೂ ಪಾಲಿಟಿಕ್ಸ್ ಗೆ ಮತ್ತೆ ವಾಪಸ್ ರಾಜ್ಯ ರಾಜಕಾರಣ ಬರೋದಿದೆಯಾ? ಸಿಎಂ ಆಗಿದ್ದಕ್ಕೆ ತುಂಬಾ ಖುಷಿ ಆಗ್ತದೆ. ಅಂದ್ರೆ ಏನಾದ್ರು ದೊಡ್ಡ ಮಟ್ಟದಲ್ಲಿ ಚೇಂಜಸ್ ಮಾಡಬಹುದು ಅನ್ನೋ ಒಂದು ಆಶಾಭಾವನೆ ಇದೆಯಾ ನಿಮಗೆ? ಅವರು ಸಿಎಂ ಆಗಿರೋ ಕಾರಣದಿಂದ ನೀವೇನಾದ್ರೂ ಪಾಲಿಟಿಕ್ಸ್ ಗೆ ಮತ್ತೆ ವಾಪಸ್ ರಾಜ್ಯ ರಾಜಕಾರಣ ಬರೋದಿದೆಯಾ?